ನಮಸ್ಕಾರ ಫ್ರೆಂಡ್ಸ್, ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು ಲಕ್ಷ್ಮಿತಾ ರಾಯರ್ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ನಾನಿವತ್ತು ವಿಶೇಷವಾಗಿ ನಿಮಗೆ ಕಾಲಭೈರವ ಜಯಂತಿ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಯಾರಪ್ಪ ಇದು ಕಾಲಭೈರವ ಅಂದರೆ ಶಿವನ ಇನ್ನೊಂದು ಪ್ರತಿರೂಪವಾದ ಕಾಲಭೈರವನ ನಮ್ಮ ಜೀವನದಲ್ಲಿ ಮುಂದೆ ನಮ್ಮ ಭವಿಷ್ಯದಲ್ಲಿ ಉಂಟಾಗುವಂಥ ಸಮಸ್ಯೆಗಳಿರ್ಬೋದು, ಕಷ್ಟಗಳಿರ್ಬೋದು, ನೋವುಗಳಿರ್ಬೋದು, ಅಥವಾ ನಾವು ಯಾವುದೇ ಒಂದು ಸಮಸ್ಯೆಗಳಿಂದ ನಾವು ವಿಮುಕ್ತಿನ ಇವತ್ತಿನ ತನಕ ನಾವು ಪಡೆಯೋಕ್ಕಾಗ್ತಿಲ್ಲ ಅಂತ ಬಯಸೋವಂಥವ್ರು, ಅಥವಾ ನಮ್ಮ ಜೀವನದಲ್ಲಿ ಪ್ರತಿ ಹಂತದಲ್ಲೂ ನಾವು ಸೋಲನ್ನು ಅನುಭವಿಸ್ತಾ ಇದ್ದೀವಿ ಅಂತ ಅನ್ನೋರು ಖಂಡಿತವಾಗ್ಲೂ ಪ್ರತಿಯೊಬ್ಬರು ಕೂಡ ಕಾಲಭೈರವನ ಆಚರಣೆನ ಮಾಡಿ. ಯಾಕಂದರೆ ಕಾಲಭೈರವ ಜಯಂತಿ ಬಂದು 22ನೇ ತಾರೀಕು ಖಂಡಿತವಾಗ್ಲೂ ಆರಂಭ ಆಗ್ತಾ ಇದೆ. ಅಂಥ ಕಾಲಭೈರವನ ಜಯಂತಿಯ ದಿನದಂದು ನಾವು ವಿಶೇಷವಾಗಿ ಕಾಲಭೈರವನ ದೇವಸ್ಥಾನದಲ್ಲಿ ವಿಶೇಷವಾದ ದೀಪಗಳನ್ನು ಹಚ್ಚೋದ್ರಿಂದ ಖಂಡಿತವಾಗ್ಲೂ ನಮ್ಮಲ್ಲಿ ಯಾವುದೇ ರೀತಿಯ ಸಾಲಬಾಧೆಗಳಿರ್ಬೋದು, ಗಿರ್ವಿ ಇಟ್ಟಿರೋಂತಹ ಒಡವೆ ಆಭರಣಗಳನ್ನ ನಾವು ಬಿಡಿಸ್ಕೊಳ್ಳೋಕ್ಕೆ ಆಗದಲ್ಲೇ ನಾವು ಒದ್ದಾಡ್ತಾ ಇರ್ಬೋದು, ಅಥವಾ ನಾವು ಪದೇ ಪದೇ ಸಾಲದ ಮೇಲೆ ಸಾಲನ ನಾವು ಮಾಡ್ತಾ ಇರೋದಿಂಥದ್ದಿರ್ಬೋದು, ಅಥವಾ ಯಾವುದೋ ಒಂದು ಕೋರ್ಟ್ ಕಚೇರಿ ಕೆಲಸಗಳಲ್ಲಿ ಪ್ರತಿ ಹಂತದಲ್ಲೂ ನಾವು ಸೋಲನ್ನು ಅನುಭವಿಸ್ತಾ ಇರೋಂಥದ್ದಿರ್ಬೋದು, ಅಥವಾ ದಾಂಪತ್ಯದಲ್ಲಿ ಕಲಹ ಅನ್ನೋಂಥದ್ದು ಜಾಸ್ತಿ ಇರಬಹುದು. ಅಂಥದ್ದೆಲ್ಲ ನಿವಾರಣೆ ಆಗಬೇಕು, ಅಥವಾ ತಂದೆ ತಾಯಿಗಳು ಕುಟುಂಬದ ಸದಸ್ಯರ ಜೊತೆ ನಾವು ಖುಷಿಯಾಗಿ ಇರೋಕ್ಕಾಗ್ತಿಲ್ಲ ಅಂತ ಒದ್ದಾಡ್ತಾ ಇರೋವಂಥವ್ರು ಖಂಡಿತವಾಗ್ಲೂ ಇದೇ 22ನೇ ತಾರೀಕು ಕಾಲಭೈರವರ ಜಯಂತಿ ಇರೋದ್ರಿಂದ ಅವತ್ತಿನಿಗೆ ನಾವು ವಿಶೇಷ ಪೂಜೆಗಳನ್ನ ನಾವು ಮಾಡಬೇಕಾಗುತ್ತೆ. ಅದರಲ್ಲೂ ನೋಡಿ, ಹಿಂದೂ ಧರ್ಮದಲ್ಲಿ ಕಾಲಭೈರವನ ಆರಾಧನೆಯು ವಿಶೇಷ ಮಹತ್ವವನ್ನು ಹೊಂದಿದೆ. ಧಾರ್ಮಿಕ ನಂಬಿಕೆಯ ಪ್ರಕಾರ ಕಾಲಭೈರವನನ್ನು ನಾವು ನಿಯಮಿತವಾಗಿ ಪೂಜಿಸುವುದರಿಂದ ಜನರು ಅವರ ಮನೆಯಲ್ಲಿ ಯಾವಾಗಲೂ ಸಂತೋಷ, ಶಾಂತಿ ಮತ್ತು ಸಮೃದ್ಧಿಯನ್ನು ಹೊಂದಿರುತ್ತಾರೆ. ಇದಲ್ಲದೆ ಭಯ, ಕೋಪ, ಗೊಂದಲ ಮತ್ತು ನಕಾರಾತ್ಮಕ ಶಕ್ತಿ ಇತ್ಯಾದಿಗಳಿಂದ ಪರಿಹಾರವನ್ನು ಪಡೆಯಲು, ಶತ್ರುಗಳಿಂದ ಮುಕ್ತಿಯು ಕೂಡ ಪಡೆಯಲು ನಾವು ಕಾಲಭೈರವನ ಜಯಂತಿನ ನಾವು ಆಚರಣೆನ ನಾವು ಮಾಡಬೇಕಾಗುತ್ತೆ. ಕಾಲಭೈರವನನ್ನು ಶಿವನ ಉಗ್ರ ರೂಪವೆಂದು ಪರಿಗಣಿಸಲಾಗಿದೆ. ಕಾಲಭೈರವನನ್ನು ಪ್ರತಿದಿನ ನಾವು ಶ್ರದ್ಧಾ ಭಕ್ತಿಯಿಂದ ಜನರು ಪೂಜಿಸುತ್ತಾರೆ. ಆದರೆ ವಿಶೇಷವಾಗಿ ಕಾಲಭೈರವ ಜಯಂತಿಯ ದಿನದಂದು ಆತನನ್ನು ಪೂಜಿಸುವುದರಿಂದ ಭಕ್ತರು ವಿಶೇಷ ಫಲಿತಾಂಶಗಳನ್ನು ಪಡೆಯುತ್ತಾರೆ. 2024ರಲ್ಲಿ ಕಾಲಭೈರವನ ಜಯಂತಿಯನ್ನು ಯಾವ ದಿನದಂದು ನಾವು ಆಚರಣೆ ಮಾಡಿದರೆ ಅಂದರೆ ಅದರೊಂದಿಗೆ ನಮಗೆ ಮಂಗಳಕರ ಮತ್ತು ಯಾವ ಸಮಯದಲ್ಲಿ ನಾವು ಪೂಜೆ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಅದರ ಜೊತೆಯಾಗಿ ಅವತ್ತಿನ ದಿನ ಕಾಲಭೈರವ ಜಯಂತಿಯ ದಿನ ಅಷ್ಟಮಿ ಕೂಡ ಬಂದಿರೋದ್ರಿಂದ ನಾವು ವಿಶೇಷವಾಗಿ 22ನೇ ತಾರೀಕು ನಾವು ಕಾಲಭೈರವನ ಜಯಂತಿನ ನಾವು ಅಷ್ಟಮಿಯ ಜೊತೆಯಾಗಿ ನಾವು ಆಚರಣೆನ ನಾವು ಮಾಡ್ತೀವಿ. ಸಂಜೆ ಬಂದು 22ನೇ ತಾರೀಕು ಸಂಜೆ 6:07 ಪ್ರಾರಂಭವಾಗುತ್ತದೆ. ಅದು ಮರುದಿನ ಅದು 23 ನವೆಂಬರ್ 23ರಂದು ಬೆಳಗ್ಗೆ 7:56 ಕೊನೆಗೊಳ್ಳುತ್ತದೆ. ಅದಕ್ಕೋಸ್ಕರ ನಾವು ಉದಯ ತಿಥಿಯ ಆಧಾರದ ಮೇಲೆ ಈ ಬಾರಿ ಕಾಲಭೈರವನ ಜಯಂತಿಯ ಹಬ್ಬವನ್ನು ಶುಕ್ರವಾರ 22ನೇ ತಾರೀಕು ನವೆಂಬರ್ 2024ರಂದು ನಾವು ಆಚರಿಸಲಾಗುತ್ತದೆ. ಇಂತಹ ಕಾಲಭೈರವನನ್ನು ಮೆಚ್ಚಿಸಲು ಕೆಲವರು ಕಾಲಭೈರವನ ಜಯಂತಿಯ ದಿನದಂದು ಉಪವಾಸವನ್ನು ಕೂಡ ಆಚರಿಸುತ್ತಾರೆ. 22 ನವೆಂಬರ್ 2024 ಬೆಳಗ್ಗೆ 6:50 10:48 ಕಾಲಭೈರವನ ಆರಾಧನೆಗೆ ಮಂಗಳಕರ ಸಮಯ ಇರುತ್ತದೆ. ಅಂತಹ ಸಮಯದಲ್ಲಿ ವಿಶೇಷವಾಗಿ ನೀವು ಯಾವುದೇ ಕಾಲಭೈರವನ ದೇವಸ್ಥಾನದಲ್ಲಿ ಬೂದುಗುಂಬಳಕಾಯಿ ದೀಪನ ನೀವು ಹಚ್ಚೋದ್ರಿಂದ ಖಂಡಿತವಾಗ್ಲೂ ಎಂಥದ್ದೇ ಕಂಟಕಗಳಿರಲಿ, ಎಂಥದ್ದೇ ಸಮಸ್ಯೆಗಳಿರಲಿ, ಎಂಥದ್ದೇ ನೋವುಗಳಿರಲಿ, ಎಂಥದ್ದೇ ಕಿರಿಕಿರಿಗಳಿರಲಿ, ಎಂಥದ್ದೇ ಶತ್ರುಗಳ ಸಮಸ್ಯೆಗಳಿರಲಿ,
ಯಾವುದೇ ಒಂದು ಸಮಸ್ಯೆಯಿಂದ ನೀವು ಮುಳುಗೋಗಿ ಅದರಿಂದ ಹೊರಬರೋಕ್ಕೆ ಆಗ್ತಾ ಇಲ್ಲ ಅಂತ ಪರಿತಪಿಸ್ತಾ ಇರೋವಂಥವ್ರು ಕಾಲಭೈರವನ ದೇವಸ್ಥಾನದಲ್ಲಿ ನೀವು ಬೂದುಗುಂಬಳಕಾಯಿಯ ದೀಪನ ನೀವು ಹಚ್ಚಬೇಕಾಗುತ್ತೆ. ಅದರಲ್ಲೂ ಅದು ವಿಶೇಷವಾಗಿ ಆ ಬೂದುಗುಂಬಳಕಾಯಿಗೆ ನೀವು ಸಾಸಿವೆ ಎಣ್ಣೆನ ಹಾಕಿ ಕಲವದಾರ ಹಾಕಿ ನೀವು ಹಚ್ಚೋದ್ರಿಂದ ಈ ರೀತಿಯ ಸಮಸ್ಯೆಗಳು ಖಂಡಿತವಾಗ್ಲೂ ನಿವಾರಣೆ ಆಗುತ್ತೆ. ಅದರಲ್ಲೂ ವಿಶೇಷವಾಗಿ ನಿಮಗೆ ಯಾವ್ಯಾವ ಶುಭ ಸಮಯದಲ್ಲಿ ನೀವು ಕಾಲಭೈರವನ ದೇವಸ್ಥಾನದಲ್ಲಿ ನೀವು ಬೂದುಗುಂಬಳಕಾಯಿ ದೀಪನ ನೀವು ಹಚ್ಚೋದ್ರಿಂದ ಯಾವ ರೀತಿ ನಿಮಗೆ ಅನುಕೂಲ ಆಗುತ್ತೆ ಅಂದರೆ ನೋಡಿ, ಸೂರ್ಯೋದಯದ ಸಮಯದಲ್ಲಿ ಬೆಳಗ್ಗೆ 6:53 ಚಂದ್ರೋದಯ ತಡರಾತ್ರಿ 11:41 ಒಳಗೆ ನೀವು ಹಚ್ಚೋವಂಥದ್ದು ತುಂಬಾ ವಿಶೇಷವಾಗಿರುತ್ತೆ. ಅದರಲ್ಲೂ ನೀವು ರಾಹುಕಾಲದಲ್ಲಿ ನೀವು ಮಾಡೋವಂಥವ್ರು 10:48 12:07 ಅಭಿಜಿತ್ ಮುಹೂರ್ತ ಬಂದು 11:46 12:28 ಕೂಡ ಇರುತ್ತದೆ. ಅಮೃತ ಕಾಲ ಬಂದು ನಿಮಗೆ 3:26 5:08 ಇರುತ್ತದೆ. ಬ್ರಹ್ಮ ಮುಹೂರ್ತ ಬಂದು 5:18 6:06 ಕೂಡ ಇರುತ್ತದೆ. ನಿಮಗೂ ಈ ಸಮಯದಲ್ಲಿ ಯಾವ ಸಮಯ ಅನುಕೂಲ ಆಗುತ್ತೋ ಆ ಸಮಯದಲ್ಲಿ ನೀವು ದೀಪದ ಆರಾಧನೆನ ನೀವು ಮಾಡ್ಬೋದು. ಅದರಲ್ಲೂ ವಿಶೇಷವಾಗಿ ನೋಡಿ, ಕಾಲಭೈರವನ ಪೂಜೆಯಲ್ಲಿ ನಾವು ವಿಶೇಷವಾಗಿ ಈ ಬೆಳಗಿನ ಜಾವ ನಾವು ಮಾಡೋದ್ರಿಂದ ತುಂಬಾ ವಿಶೇಷವಾಗಿರುತ್ತೆ. ಅದರಲ್ಲೂ ನಾವು ಬ್ರಹ್ಮ ಮುಹೂರ್ತದಲ್ಲಿ ಮಾಡಿದಾಗ ಇದು ತುಂಬಾ ಪ್ರಾಮುಖ್ಯತೆಯನ್ನು ನಾವು ಪಡ್ಕೊಬೋದು. ಅದರಲ್ಲೂ ವಿಶೇಷವಾಗಿ ಅವತ್ತಿನ ದಿನ ಉಪವಾಸ ಮಾಡಿದ್ರೆ ಅಂತೂ ನೀವು ಯಾವ ಒಂದು ಉದ್ದೇಶಕ್ಕೋಸ್ಕರ ಸಂಕಲ್ಪಪೂರ್ವಕವಾಗಿ ನೀವು ಉಪವಾಸ ಮಾಡ್ತಿರೋ ಆ ಉಪವಾಸದ ಪೂರ್ಣ ಪ್ರತಿಫಲ ನಿಮಗೆ ಖಂಡಿತವಾಗ್ಲೂ ಒದಗುತ್ತೆ. ಅದರಲ್ಲೂ ನೀವು ಅವತ್ತಿನ ದಿನ ಶಿವನೊಂದಿಗೆ ನೀವು ಕಾಲಭೈರವನನ್ನು ಪೂಜಿಸೋದ್ರಿಂದ ಕಾಲಭೈರವನಿಗೆ ವಿಶೇಷವಾದ ಹೂವು, ಹಣ್ಣು ಮತ್ತು ಸಿಹಿ ತಿಂಡಿಗಳನ್ನು ಅರ್ಪಿಸಬೇಕಾಗುತ್ತೆ. ಅದರಲ್ಲೂ ವಿಶೇಷವಾಗಿ ಕಾಲಭೈರವನಿಗೆ ಎಳ್ಳು ಮತ್ತು ಅಕ್ಕಿ ಮತ್ತು ತುಪ್ಪನ ನೀವು ದಾನವಾಗಿ ಕೊಡೋದ್ರಿಂದ ವಿಶೇಷವಾಗಿ ನೀವು ಒಂದು ತಾಮ್ರದ ತಟ್ಟೆಯ ಮೇಲೆ ಅಥವಾ ಒಂದು ಬಾಳೆಯ ಎಲೆಯ ಮೇಲೆ ನೀವು ಅಕ್ಕಿನ ಹಾಕಿ ಅದರ ಮೇಲೆ ನೀವು ಎಳ್ಳನ್ನು ಹಾಕಿ ಆ ಕಪ್ಪು ಎಳ್ಳನ್ನು ಹಾಕಿ ಅದರ ಮೇಲೆ ನೀವು ಬೂದುಗುಂಬಳಕಾಯಿನ ಇಟ್ಟು ಅದನ್ನು ನೀವು ಅರಿಶಿಣ ಕುಂಕುಮನ ಸರವಿ ಅದಕ್ಕೆ ನೀವು ಸಾಸಿವೆ ಎಣ್ಣೆನ ಹಾಕಿ ಅದಕ್ಕೆ ನೀವು ಕಲವದಾರನ ಹಾಕಿ ನೀವು ದೀಪ ಹಚ್ಚೋದ್ರಿಂದ ಖಂಡಿತವಾಗ್ಲೂ ನಿಮ್ಮ ಇಷ್ಟಾರ್ಥಗಳು, ನಿಮ್ಮ ನೋವುಗಳು ಖಂಡಿತವಾಗ್ಲೂ ನಿವಾರಣೆ ಆಗುತ್ತೆ. ನೀವು ಸಾಸಿವೆ ಎಣ್ಣೆಯ ದೀಪ ಬೆಳಗಿಸೋದ್ರಿಂದ ನಿಮ್ಮ ಮನೆಯಲ್ಲಿ ಮಂಗಳಕರವಾದ ಕೆಲಸಗಳು, ಯಾವುದೇ ಕೆಲಸಗಳು ನಿಂತೋಗಿದ್ರು ಆ ಕೆಲಸಗಳೆಲ್ಲ ನಿಮಗೆ ಅಭಿವೃದ್ಧಿ ಆಗೋದಕ್ಕೆ ಖಂಡಿತವಾಗ್ಲೂ ಸಹಾಯ ಮಾಡುತ್ತೆ. ಅದರಲ್ಲೂ ವಿಶೇಷವಾಗಿ ಅವತ್ತಿನ ದಿನ ನಿಮ್ಮ ಮನೆಯ ಸುತ್ತಮುತ್ತ ಇರುವಂತಹ ಯಾವುದಾದರೂ ಕಪ್ಪು ನಾಯಿಗಳಿಗೆ, ಅಂದರೆ ಮೈಯಲ್ಲಿ ಯಾವುದೇ ರೀತಿಯ ಒಂದು ಕೂದಲು ಕೂಡ ವೈಟ್ಗೆ ಇರಬಾರ್ದು, ಯಾವುದೇ ಬೇರೆ ಬಣ್ಣಗಳು ಇರಬಾರ್ದು, ಫುಲ್ಲು ಕಪ್ಪಗಿರೋಂಥ ನಾಯಿಗಳು ಕಾಲಭೈರವನ ಸಂಕೇತ ಅಂತ ಹೇಳ್ತಾರೆ. ಅಂಥ ನಾಯಿಗಳು ಎಲ್ಲಾದರೂ ಇದ್ದರೆ ಅಥವಾ ದೇವಸ್ಥಾನಗಳಲ್ಲಿ ಕಾಲಭೈರವನ ದೇವಸ್ಥಾನಗಳಲ್ಲಿ ಕಪ್ಪು ನಾಯಿಗಳೇನಾದರೂ ಇದ್ದರೆ ಅಂತಹ ನಾಯಿಗಳಿಗೆ ನೀವು ವಿಶೇಷವಾಗಿ ಸಿಹಿ ತಿಂಡಿಗಳನ್ನ ನೀವು ಅರ್ಪಣೆ ಮಾಡೋದ್ರಿಂದ ಅಥವಾ ಸಿಹಿಯ ಚಪಾತಿಗಳನ್ನ ನೀವು ಮಾಡಿ ಅವತ್ತಿನ ದಿನ ನಾಯಿಗಳಿಗೆ ನೀವು ತಿನ್ನಿಸೋದ್ರಿಂದ ಎಂಥದ್ದೇ ಪಾಪಕರ್ಮಗಳನ್ನು ನಾವು ಮಾಡಿದ್ರು ಆ ಪಾಪಗಳಿಂದ ಮುಕ್ತಿ ಪಡೆಯೋದಕ್ಕೆ, ಸಾಲದ ಸಮಸ್ಯೆಗಳಿಂದ ನಿವಾರಣೆ ಆಗೋದಕ್ಕೆ, ಶತ್ರುಗಳ ಸಮಸ್ಯೆಗಳಿಂದ ನಿವಾರಣೆ ಆಗೋದಕ್ಕೆ ಅದು ಪೂರಕವಾಗಿ ನಮಗೆ ಖಂಡಿತವಾಗ್ಲೂ ಸಹಾಯ ಮಾಡಿಕೊಡುತ್ತೆ. ಅದನ್ನು ನೀವು ಖಂಡಿತವಾಗ್ಲೂ ಮಾಡ್ಕೊಳ್ಳಿ. ಅಕಸ್ಮಾತ್ ನಿಮಗೆ ನಾಯಿಗಳು ನಿಮಗೆ ಸಿಗ್ತಾ ಇಲ್ಲ ಅಂತಂದರೆ ಯಾವುದಾದ್ರೂ ದೇವಸ್ಥಾನಗಳಲ್ಲಿ ಸಾಕಿರೋಂಥ ನಾಯಿಗಳಿರುತ್ತೆ, ಆ ದೇವಸ್ಥಾನಕ್ಕೆ ಹೋದಾಗ ನೀವು ರೊಟ್ಟಿಗಳನ್ನ ನೀವು ಚಪಾತಿಗಳನ್ನ ನೀವು ತಿನ್ಸೋಕ್ಕಾಗಲಿಲ್ಲ ಅಂದರೂ ಸಿಹಿ ತಿಂಡಿಗಳನ್ನ ನೀವು ಆ ನಾಯಿಗಳಿಗೆ ನೀವು ತಿನ್ನಿಸೋದ್ರಿಂದ ಯಾವುದೋ ಒಂದು ರೀತಿಯ ರೋಗ ಬಾಧೆಗಳಿಂದ ನಾವು ಒದ್ದಾಡ್ತಾ ಇದ್ದರೆ ಅಥವಾ ಆ ಸಮಸ್ಯೆಗಳಿಂದ ನಮಗೆ ಮುಕ್ತಿ ಸಿಗ್ತಾ ಇಲ್ಲ ಅಂದರೆ, ಅಪಮೃತ್ಯು ದೋಷಗಳಿದೆ ಅಂದಾಗ ಅಥವಾ ಗಿರಿವಿ ಇಟ್ಟಿರೋಂಥ ವಸ್ತುಗಳನ್ನ ನಾವು ಬಿಡಿಸ್ಕೊಳ್ಳೋಕ್ಕೆ ಆಗ್ತಾ ಇಲ್ಲ ಅಂತ ಪರಿತಪಿಸ್ತಾ ಇರೋವಂಥವ್ರು ನೀವು ಅವತ್ತಿನ ದಿನ ಕಾಲಭೈರವ ಜಯಂತಿ ಮತ್ತು ಅಷ್ಟಮಿ ದಿನ ನೀವು ಈ ತಾಂತ್ರಿಕ ಪ್ರಯೋಗಗಳನ್ನ ಮಾಡ್ಕೊಳ್ಳೋದ್ರಿಂದ ವಿಶೇಷವಾಗಿ ಪ್ರತಿಫಲನ ನೀವು ನಿರೀಕ್ಷೆ ಮಾಡ್ಬೋದು ಅಂತ ನಾನು ತಿಳಿಸ್ಕೊಡ್ತಿದ್ದೀನಿ ಸ್ನೇಹಿತರೆ. ನಿಮಗೆ ಯಾವುದು ಸರಿ ಅನಿಸುತ್ತೋ, ನಿಮಗೆ ಯಾವುದು ಮಾಡ್ಕೊಳ್ಳೋಕ್ಕೆ ಅನುಕೂಲ ಅನಿಸುತ್ತೋ ಅದನ್ನು ಖಂಡಿತವಾಗ್ಲೂ ಅವತ್ತಿನ ದಿನ, ಅದರಲ್ಲೂ
ಶುಕ್ರವಾರ ವಿಶೇಷವಾಗಿ ಲಕ್ಷ್ಮಿಯ ಅನುಗ್ರಹ ಬೇಕು ಅಂತ ಬಯಸೋವಂಥವ್ರು ಖಂಡಿತವಾಗ್ಲೂ ನೀವು ಕಾಲಭೈರವನನ್ನು ನೀವು ಆಚರಣೆ ಮಾಡಬೇಕಾಗುತ್ತೆ. ಯಾಕಂದರೆ ನಮಗೆ ವಿಶೇಷವಾಗಿ ಲಕ್ಷ್ಮಿ ಅನುಗ್ರಹದಲ್ಲಿ ಜೊತೆಯಾಗಿ ನಾವು ಕಾಲಭೈರವನ ಅನುಗ್ರಹ ತುಂಬನೇ ಪ್ರಾಮುಖ್ಯತೆಯನ್ನು ಪಡ್ಕೊಂಡಿರುತ್ತೆ. ಶಿವನ ಅನುಗ್ರಹದ ಜೊತೆಯಾಗಿ ನಾವು ಮಹಾಲಕ್ಷ್ಮಿನ ನಾವು ಪ್ರಾರ್ಥನೆ ಮಾಡೋದ್ರಿಂದ ನಮ್ಮ ಮನೆಯಲ್ಲಿ ಸ್ಥಿರ ಮಹಾಲಕ್ಷ್ಮಿ ಬಂದು ನೆಲೆಸೋದಕ್ಕೆ ಸಹಾಯ ಮಾಡಿಕೊಡುತ್ತೆ. ಆ ಒಂದು ಉದ್ದೇಶಕ್ಕೋಸ್ಕರ ನೀವು ಕಾಲಭೈರವನ ಜಯಂತಿನ ನೀವು ಆಚರಣೆ ಮಾಡಿ. ಅದರಲ್ಲೂ ವಿಶೇಷವಾಗಿ ಅಷ್ಟಮಿ ದಿನ ಬಂದಿರೋದ್ರಿಂದ ಅಷ್ಟಮಿ ದಿನಗಳಲ್ಲಿ ನಾವು ಮನೆಗಳ ಮುಂದೆ ವಿಶೇಷವಾಗಿ ನಿಮ್ಮ ಕೆಲಸ ಕಾರ್ಯಗಳು ನಿಂತೋಗ್ಬಿಟ್ಟಿದೆ ಅಥವಾ ನಮ್ಮ ಮನೆಯಲ್ಲಿ ನಿಮಗೆ ದೇವಸ್ಥಾನಗಳಿಗೆ ಹೋಗೋಕ್ಕಾಗ್ತಿಲ್ಲ ಅಂತ ಒದ್ದಾಡ್ತಾ ಇರೋವಂಥವ್ರು ಮನೆಯ ಮುಂಬಾಗಿಲಲ್ಲೂ ಕೂಡ ನೀವು ವಿಶೇಷವಾದ ದೀಪದ ಆರಾಧನೆಯನ್ನು ಮಾಡ್ಬೋದು. ಇನ್ನೂ ಕೂಡ ಒಂದು ವಾರ ಇದೆ ಕಾರ್ತಿಕ ಮಾಸ ಮುಗಿಯೋದಕ್ಕೆ. ಇನ್ನೂ ಒಂದು ವಾರ ಉಳಿದಿರೋದ್ರಿಂದ ನೀವು ನಿಮ್ಮ ಮನೆಯ ಮುಂಬಾಗಿಲಲ್ಲಿ ನಿಮಗೆ ಸಮಸ್ಯೆಗಳಾಗ್ತಾ ಇದೆ, ಶತ್ರುಗಳ ಸಮಸ್ಯೆ ಆಗ್ತಿದೆ ಮತ್ತು ಕಷ್ಟಗಳು ಜಾಸ್ತಿ ಇದೆ, ನಮಗೆ ಯಾವುದೇ ರೀತಿ ನಮ್ಮ ಮನೆಯಲ್ಲಿ ಒಳ್ಳೆಯದಾಗ್ತಾ ಇಲ್ಲ, ಅದನ್ನೆಲ್ಲ ನೀವು ಅದು ಹೋಗಬೇಕು ಅಂತ ಬಯಸೋವಂಥವ್ರು ನಿಮ್ಮ ಮನೆಯ ಮುಖ್ಯ ದ್ವಾರದ ಮುಂದೆಗಡೆ ನೀವು ಬೂದುಗುಂಬಳಕಾಯಿನ ನೀವು ತಗೊಂಬರ್ಬೇಕಾಗುತ್ತೆ. 2 ಬಾಳೆ ಎಲೆಯನ್ನು ನೀವು ಅಕ್ಕಪಕ್ಕದಲ್ಲಿ ನೀವು ಮನೆಯ ಮುಂಭಾಗಲಲ್ಲಿ ಹಾಸಿ ಅದರ ಮೇಲೆ ಸ್ವಲ್ಪ ನೀವು ಅಕ್ಕಿನ ಹಾಕಿ ಅದರ ಮೇಲೆ ನೀವು ಬೂದುಗುಂಬಳಕಾಯಿಗೆ ಒಂದು ಕಡೆ ಇದಕ್ಕೆ ಅರಿಶಿಣನ ಹಚ್ಚಿ ಇನ್ನೊಂದು ಕಡೆಗೆ ಕುಂಕುಮನ ಹಚ್ಚಿ ಅದರ ಮೇಲೆ ನೀವು ಸಾಸಿವೆ ಎಣ್ಣೆನ ಪೂರ್ತಿಯಾಗಿ ತುಂಬಿಸಿ ಅದರ ಮೇಲೆ ಕೆಂಪು ಕಲವ ದಾರನ ನೀವು ಹಾಕಿ ಬತ್ತೆಗಳನ್ನ ನೀವು ಹಚ್ಚಿ ಮನೆಯ ಮುಂದೆ ನೀವು ಬೂದುಗುಂಬಳಕಾಯಿ ದೀಪನ ಹಚ್ಚೋದ್ರಿಂದ ನಿಮ್ಮ ಮನೆಯಲ್ಲಿರೋಂಥ ಋಣಬಾಧೆಗಳಿರ್ಬೋದು, ಶತ್ರುವಿನ ಸಮಸ್ಯೆಗಳಿಂದ ಉಂಟಾಗಿರೋಂಥ ಅಡೆತಡೆಗಳಾಗಿರ್ಬೋದು, ಕಣ್ಣು ದೃಷ್ಟಿಗಳಾಗಿರ್ಬೋದು, ಸಾಲದ ಸಮಸ್ಯೆಗಳಾಗಿರ್ಬೋದು, ಆಮೇಲೆ ಮೃತ್ಯು ಕಂಟಕಗಳಾಗಿರ್ಬೋದು, ದಾಂಪತ್ಯದಲ್ಲಿ ಕಲಹ ಇರ್ಬೋದು, ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಅಡೆತಡೆಗಳಾಗಿರ್ಬೋದು, ವ್ಯಾಪಾರ ವಹಿವಾಟುಗಳಲ್ಲಿ ನಿಮಗೆ ಕಷ್ಟ ಆಗ್ತಾ ಇರ್ಬೋದು, ಅಂಥ ಕಷ್ಟಗಳೆಲ್ಲ ನಿಮಗೆ ಹೋಗಬೇಕು ಅಂದಾಗ ನಾವು ನಮ್ಮ ಮನೆಯ ಮುಂಭಾಗದಲ್ಲಿ ನಾವು ನಮ್ಮ ಮನೆಯನ್ನು ನಾವು ಶುದ್ಧೀಕರಿಸಬೇಕಾಗುತ್ತೆ. ಆ ಶುದ್ಧೀಕರಿಸೋದಕ್ಕೆ ನಾವು ಈ ದೀಪಗಳನ್ನು ನಾವು ಮನೆಯ ಮುಂಭಾಗದಲ್ಲಿ ಹಚ್ಚಿದಾಗ ನಮ್ಮ ಮನೆಯಲ್ಲಿರೋಂಥ ಋಣಾತ್ಮಕ ಬಾಧೆಗಳು ಅಥವಾ ಯಾರದೋ ಒಂದು ಶಾಪ ಇರ್ಬೋದು ಅಥವಾ ಭೂಮಿ ದೋಷಗಳಿರ್ಬೋದು, ಯಾರೋ ಬಂದು ಹೋಗಿರೋಂಥ ಸಂದರ್ಭದಲ್ಲಿ ನಮಗೆ ಗೊತ್ತಿರೋದಿಲ್ಲ, ಯಾರಾದರೂ ಮಾಟ ಮಂತ್ರನ ಮಾಡಿಸಿ ನಮ್ಮ ಮನೆಗೆ ಹಾಕಿ ಹೋಗಿರ್ತಾರೆ ಅನ್ನೋದು ನಮಗೆ ಗೊತ್ತಿರೋದಿಲ್ಲ. ಅದೆಲ್ಲ ಸಮಸ್ಯೆಗಳು ನಿವಾರಣೆ ಆಗಬೇಕು ಅಂದಾಗ ನಾವು ಈ ಕಾರ್ತಿಕ ಮಾಸದ ಶುಕ್ರವಾರದ ಸಮಯಗಳಲ್ಲಿ ಅಷ್ಟಮಿ ದಿನಗಳಲ್ಲಿ ನಾವು ಇಂಥದ್ದನ್ನು ನಾವು ನಮ್ಮ ಮನೆಯ ಮುಂಭಾಗಲಲ್ಲಿ ಈ ರೀತಿ ದೀಪಗಳನ್ನ ಹಚ್ಚಿದಾಗ ಲಕ್ಷ್ಮೀ ದೇವಿಯ ಅನುಗ್ರಹ ಖಂಡಿತವಾಗ್ಲೂ ಆಗುತ್ತೆ. ಕಾಲಭೈರವನ ಸಮೇತ ನಮಗೆ ಲಕ್ಷ್ಮಿ ನಮ್ಮ ಮನೆಗೆ ಆಗಮಿಸಿ ನಮಗೆ ವಿಷ್ಣು ಸಮೇತ ನಮಗೆ ಅನುಗ್ರಹ ಮಾಡೋದಕ್ಕೆ ಪೂರಕವಾಗಿ ಸಹಾಯ ಮಾಡಿಕೊಡುತ್ತೆ. ಇದನ್ನು ಖಂಡಿತವಾಗ್ಲೂ ಮಾಡ್ಕೊಳ್ಳಿ ಅಂತ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ. ಈ ಮಾಹಿತಿ ಇಷ್ಟ ಆಗಿದೆ ಅನ್ಕೊತೀನಿ. ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ತಿಳಿಸ್ತಾ ಇದ್ದೀನಿ. ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ.